ಚಾಮರಾಜನಗರದ ಹಲವು ಗ್ರಾಮಗಳ ಜನ ಭಯಗೊಂಡಿದ್ದಾರೆ. ಮನೆಯಿಂದ ಹೊರಬರೋಕು ಹೆದರ್ತಿದ್ದಾರೆ. ಯಾಕಂದ್ರೆ ವ್ಯಾಘ್ರನ ದಾಳಿ ಆ ಮಟ್ಟಿಗೆ ಅವರಲ್ಲಿ ಆತಂಕ ಮೂಡಿಸಿದೆ. ಹೀಗಾಗಿ ಹುಲಿಯನ್ನ ಸೆರೆ ಹಿಡಿಯಲು ಸಾಕಾನೆಗಳು ಫೀಲ್ಡ್ಗಿಳಿದಿವೆ. ಊರ ದಾರಿಯಲ್ಲೇ ಹುಲಿ ಹೆಜ್ಜೆ ಹಾಕ್ತಿದೆ. ಜಾನುವಾರುಗಳನ್ನು ವ್ಯಾಘ್ರ ಬೇಟೆಯಾಡಿದೆ. ಚಾಮರಾಜನಗರದಲ್ಲಿ ಹುಲಿ ಉಪಟಳ ಮಿತಿ ಮೀರಿದ್ದು ವ್ಯಾಘ್ರನ ಸೆರೆಗೆ ಸಾಕಾನೆ ಅಖಾಡಕ್ಕಿಳಿದಿದೆ. ಹುಲಿ ಸೆರೆಗಾಗಿ ಅಖಾಡಕ್ಕಿಳಿದ ಗಜಪಡೆ. 4 ಗ್ರಾಮಗಳಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ಆಪರೇಷನ್. ಹೌದು, ಚಾಮರಾಜನಗರ ತಾಲೂಕಿನ ಕಲ್ಪುರ ಸುತ್ತ ಹುಲಿ ಭಯ ಆವರಿಸಿದೆ. ಹೀಗಾಗಿ ದುಬಾರೆ ಆನೆ ಶಿಬಿರದಿಂದ ಶ್ರೀರಾಮ ಮತ್ತು ಇಂದ್ರ ಎಂಬ ಸಾಕಾನೆಗಳನ್ನ ಕರೆತಂದಿದ್ದು ವ್ಯಾಘ್ರನ ಸೆರೆಗಾಗಿ ಆಪರೇಷನ್ ಆರಂಭಿಸಿದ್ದಾರೆ. ಬಿಳಿಗಿರಿ ಟೈಗರ್ ರಿಸರ್ವ್ ಫಾರೆಸ್ಟ್ ಅಧಿಕಾರಿಗಳು ವಿಶೇಷವಾಗಿ ಕೂಂಬಿಂಗ್ ಅನ್ನ ಮಾಡ್ತಾ ಇದ್ದಾರೆ. ನನಗ ಕೂಂಬಿಂಗ್ ಮಾಡ್ತಾ ಇರುವಂತಹ ಸ್ಥಳದಲ್ಲಿದ್ದೇನೆ. ತಾವು ಕೂಡ ನೋಡ್ತಾ ಇರಬಹುದು, 2 ವಿಶೇಷವಾದಂತಹ ಆನೆಗಳನ್ನ ಬಳಸಿಕೊಂಡು ಈ ಒಂದು ಕೂಂಬಿಂಗ್ ಕಾರ್ಯಾಚರಣೆಗೆ ಬಿಳಿಗಿರಿ ಟೈಗರ್ ರಿಸರ್ವ್ ಫಾರೆಸ್ಟ್ ನ ಅಧಿಕಾರಿಗಳು ಮುಂದಾಗಿರುವಂತದ್ದು ತಾವು ಕೂಡ ನೋಡ್ತಾ ಇದ್ದೀರಾ. ಈ ಒಂದು ಆನೆಯ ಹೆಸರು ಶ್ರೀರಾಮ ಅಂತ ಹೇಳಿ, ಮತ್ತೆ ಮತ್ತೊಂದು ಆನೆಯ ಹೆಸರು ಇಂದ್ರ ಅಂತ ಹೇಳಿ. ಹುಲಿ ಮೇಲೆ ವಿಶೇಷ ಕ್ಯಾಮೆರಾ ಮೂಲಕ ನಿಗಾ ಇಡಲಾಗಿದೆ ಹಾಗೂ ವಿಶೇಷ ವಾಕ್ ಥ್ರೂ ಬೋನ್ ಮೂಲಕ ಹುಲಿ ಸೆರೆಗಾಗಿ ಬಲೆ ಹೆಣೆಯಲಾಗಿದೆ. ಕಾರ್ಯಾಚರಣೆಯ ವೇಳೆ ಅಚಾತುರ್ಯ ಉಂಟಾಗದಂತೆ ಕಲ್ಪುರ, ಹರವೆ, ಕಾಳನಹುಂಡಿ, ದೇಶಿಗೌಡನಪುರ, ಮೇಗಲಹುಂಡಿ, ಕಗ್ಗಳಿಪುರ, ಹಳೇಪುರ, ನಂಜದೇವನಪುರ, ಕಸಬಾ ಹೋಬಳಿಯ ಹೆಗ್ಗೊಠಾರ ಗ್ರಾಮಗಳಲ್ಲಿ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಇನ್ನು ಗ್ರಾಮಸ್ಥರಂತೂ ಹುಲಿ ಭಯದಿಂದ 5-6 ದಿನಗಳಿಂದ ಜಮೀನಿನತ್ತ ಮುಖವನ್ನೇ ಮಾಡಿಲ್ವಂತೆ. ಸರ್, ಒಂದು ಸ್ವಲ್ಪ ಆತಂಕ ಮಾಡಿತ್ತು. ಸುಮಾರು ಒಂದು ಟೆಸ್ಟ್ 5 ಡೇಸ್ ವರೆಗೆ ನಾವು ಜಮೀನ್ ಕಡೆನೇ ಬಂದಿಲ್ಲ ಯಾರು ರೈತರುಗಳು. ಕೊಯ್ಯಿಂಗ್ ಎಲ್ಲ ಮಾಡಿ ಆಮೇಲೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಫೋರ್ಸ್ ಮಾಡಿ ಇದಾದ್ಮೇಲೆ ಸಪೋರ್ಟಿಂಗ್ ಇಲ್ಲೇ ಇಲಾಖೆ ವ್ಯವಸ್ಥೆ ಮಾಡಿ 20 ದಿನದಿಂದ ನಮಗೆ ತುಂಬ ಕಾರ್ಯಾಚರಣೆ ಹೆಲ್ಪ್ ಮಾಡಿದ್ದಾರೆ. ಇನ್ನು ಗುಂಡ್ಲುಪೇಟೆ ತಾಲೂಕಿನ ಬೆಳಚಲವಾಡಿ ಬಳಿ ಹುಲಿಯೊಂದು ಪ್ರತ್ಯಕ್ಷವಾಗಿದೆ. ಕಾಡಿನಿಂದ ಊರತ್ತ ಬಿಂದಾಸ್ ಆಗಿ ಹುಲಿ ಬರ್ತಿದ್ದು ಜನ ಭಯಗೊಂಡಿದ್ದಾರೆ. ಮೈಸೂರು ಭಾಗದಲ್ಲಿ ನಿರಂತರವಾಗಿ ಹುಲಿಯಿಂದ ದಾಳಿ ನಡೀತಿದೆ. ಇಷ್ಟಾದ್ರೂ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅಂತ ಮೈಸೂರಿನ ಅಶೋಕಪುರಂನಲ್ಲಿರುವ ಅರಣ್ಯ ಇಲಾಖೆ ಕಚೇರಿ ಬಳಿ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಸೂರಜ್ ಪ್ರಸಾದ್, ಟಿವಿ9, ಚಾಮರಾಜನಗರ.